ಮುತ್ತೈದೆ ಭಾಗ್ಯ ಅಧ್ಯಾಯ 7. ಭವಾನಿ ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಗೆ ಹೊಸ ಮಾಲೀಕರು ಬಂದರು. ಮೊದಲನೇ ಬಾರಿಗೆ ಫ್ಯಾಕ್ಟರಿಗೆ ಬಂದಿದ್ದರಿಂದ ಎಲ್ಲ ವರ್ಗಗಳು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಿದರು. ರಂಜಿತಾರವರು ಪ್ರತಿಯೊಬ್ಬ ವರ್ಕರನ್ನು ಪರಿಚಯಿಸಿದರು. ಹಾಗೆಯೇ ಸುಶೀಲಾ ಅವರನ್ನು ಪರಿಚಯಿಸಿ, ಆದರೆ ಹೊಸದಾಗಿ ಬಂದಿದ್ದ ಆ ಮಾಲೀಕರು ಬೇರೆ ಯಾರೂ ಅಲ್ಲ, ತನ್ನ ಕಾಲೇಜಿನಲ್ಲಿ ತನ್ನ ಜೊತೆ ಓದುತ್ತಿದ್ದ ಹಾಗೂ ತನಗೆ ಪ್ರಪೋಸ್ ಮಾಡಿದ್ದ ಗೋಪಿ ಆಗಿದ್ದರು. ಗೋಪಿಯನ್ನು ನೋಡಿದ ಭವಾನಿಗೆ ಶಾಕ್ ಆಗುತ್ತದೆ. ಭವಾನಿಯನ್ನು ನೋಡಿ ಗೋಪಿಯು ಏನು ಮಾತಾಡದೆ ಫ್ಯಾಕ್ಟರಿಯ ಒಳನಡೆದ. ಭವಾನಿಯ ಸ್ನೇಹಿತೆ ರಂಜಿತಾಳು ಭವಾನಿಯನ್ನು, ಬಾಸ್ ನಿನ್ನ ಕರೀತಿದ್ದಾರೆ, ಹೋಗ್ಬೇಕಂತೆ ಭವಾನಿ ಎಂದಳು. ಕ್ಯಾಬಿನ್ ಒಳಗೆ ಹೋದ ಭವಾನಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಳು. ಗೋಪಿಯು ಭವಾನಿಯನ್ನು ನೋಡಿ, ಇದು ನನ್ನ ಎಕ್ಸ್ಪೆಂಡಿಚರ್ ಬಿಲ್ಸ್, ನಾನು ನಿಮಗೆ 30 ನಿಮಿಷ ಸಮಯ ಕೊಡ್ತೀನಿ, ಇದೆಲ್ಲವನ್ನು ಡೇ ಟು ಡೇ ಸಾರ್ಟ್ ಔಟ್ ಮಾಡ್ಕೊಂಡು ಬನ್ನಿ, ಹಾಗೆ ಎಲ್ಲ ಬಿಲ್ಸ್ನು ವೆರಿಫೈ ಮಾಡಬೇಕು ಎಂದನು. ಓಕೆ ಸರ್ ಎಂದು ಹೊರಡಲು ಮುಂದಾದಳು. ಒಂದು ಸೆಕೆಂಡ್, ಇವತ್ತು ನಾನು ನಿಮ್ಮನ್ನು ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಎಂದಾಗ, ಥ್ಯಾಂಕ್ಸ್ ಸರ್ ಎಂದು ಹೇಳಿ ಹೊರಟಳು. ಭವಾನಿಯು ಮಹೇಶನಿಗೆ, ದುಡ್ಡಿನ ಬೆಲೆ ಗೊತ್ತಿಲ್ಲ ನಿನಗೆ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಕೊಂಡು ಬಾ, ಆವಾಗ ದುಡ್ಡಿನ ಬೆಲೆ ಅರ್ಥ ಆಗುತ್ತೆ ಎಂದಿದ್ದನ್ನು ಅವನು ಚಾಲೆಂಜ್ ಆಗಿ ತೆಗೆದುಕೊಂಡನು. ದುಡ್ಡು ಸಂಪಾದನೆಗೋಸ್ಕರ ಯಾವ ಕೆಲಸವನ್ನು ಬೇಕಾದರೂ ಮಾಡ್ತೀನಿ ಎಂದು ಹಠಕ್ಕೆ ಬಿದ್ದನು. ತನ್ನ ಸ್ನೇಹಿತರ ಬಳಿ, ನನಗೆ ದುಡ್ಡು ಬೇಕು, ನನಗೆ ಯಾವ ಕೆಲಸ ಬೇಕಾದರೂ ಮಾಡ್ತೀನಿ ಎಂದು ಹೇಳಿದ. ಮಹೇಶನ ಒಬ್ಬ ಬ್ರೌನ್ ಶುಗರ್ ಸಪ್ಲೈ ಮಾಡುವವನ ಹತ್ತಿರ ಕರೆದುಕೊಂಡು ಹೋಗಿ ಕೆಲಸಕ್ಕೆ ಸೇರಿಸುತ್ತಾನೆ. ಬ್ರೌನ್ ಶುಗರ್ ಸಪ್ಲೈ ಮಾಡುವವನು, ಈ ಮಾಲ್ನ ನಮ್ಮ ಏಜೆಂಟ್ಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ನಿನಗೆ ದಿನಕ್ಕೆ 5,000 ಕೊಡುತ್ತೇನೆ ಎಂದು ಆಸೆ ಹುಟ್ಟಿಸಿದ. ಹಾಗೆಯೇ ಅವನು ಕೂಡ ಏಜೆಂಟ್ಗಳಿಗೆ ಎಲ್ಲ ಮಾಲನ್ನು ಸಪ್ಲೈ ಮಾಡಿ ದಿನಕ್ಕೆ 5,000 ಸಂಪಾದನೆ ಮಾಡಿದ. ದುಡ್ಡನ್ನು ಮನೆಗೆ ತೆಗೆದುಕೊಂಡು ಹೋಗಿ ಭವಾನಿಯ ಮುಂದೆ ಹಿಡಿದು, ಅವತ್ತು ನೀನು ಜಸ್ಟ್ 500 ರೂಪೀಸ್ ಕೇಳಿದ್ದಕ್ಕೆ ದುಡ್ಡಿನ ಬೆಲೆ ಅರ್ಥ ಗೊತ್ತಿಲ್ಲ, ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡುವಂದಲ್ಲ, ಇವತ್ತು ನೋಡು, ಒಂದೇ ದಿನದಲ್ಲಿ ನಾನು 5,000 ಸಂಪಾದನೆ ಮಾಡಿದ್ದೇನೆ ಎಂದನು. 5,000 ದುಡ್ಡನ್ನು ಒಂದು ದಿನಕ್ಕೆ ಗವರ್ನರ್ ಕೂಡ ಸಂಪಾದನೆ ಮಾಡೋದಿಲ್ಲ, ಅದನ್ನು ನೀನು ಸಂಪಾದನೆ ಮಾಡಿದ್ದೀಯಾ ಅಂದರೆ ಇದು ಖಂಡಿತ ಕಳ್ಳತನದ್ದೇ ಆಗಿರುತ್ತದೆ ಎಂದಳು ಭವಾನಿ. ಕಳ್ಳತನದ್ದೋ ದರೋಡೆನೋ, ಒಟ್ನಲ್ಲಿ ನಮ್ಮ ಹುಡುಗ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನಲ್ಲ, ಅದಕ್ಕೆ ಹೇಳು, ಹೊಟ್ಟೆ ಕಿಚ್ಚು ಪಟ್ಕೊಂಡು ಬಾಯಿ ಬಡ್ಕೊಳ್ದೇ ಇದ್ರೆ ಸಾಕು ಎಂದರು ಸುಶೀಲಾ. ಮಹೇಶನು ತನ್ನ ಅಕ್ಕ ಗಾಯತ್ರಿಗೆ, ಅಕ್ಕ ತಗೋ, ನಿನ್ನ ಖರ್ಚಿಗೆ 1,000 ರೂಪಾಯಿ ಎಂದು ಕೊಟ್ಟನು. ಭಾವ, ನೀನು ಫಾರಿನ್ ವಿಸ್ಕಿನೇ ಕುಡಿ ಎಂದು ಹಣವನ್ನು ಕೊಟ್ಟನು. ನನ್ನ ತಮ್ಮನ ದುಡ್ಡಲ್ಲಿ ಇನ್ನು ನಾವು ಲಕ್ಸುರಿಯಾಗಿ ಜೀವನ ಮಾಡಬಹುದು ಎಂದಳು ಗಾಯತ್ರಿ. ನನ್ನ ಮಗನಿಗೆ ದಿನಕ್ಕೆ 5,000 ಸಂಬಳ ಅಂದರೆ ತಿಂಗಳಿಗೆ 1.5 ಲಕ್ಷ. ಈ ಮನೇಲಿ ಯಾರೇ ನೆಗದ್ ಬಿದ್ದರೂ ನನ್ನ ಮಗ ನಮ್ಮನ್ನು ಸಾಕ್ತಾನೆ ಎಂದರು ಸುಶೀಲಾ. ತಕ್ಷಣವೇ ಭವಾನಿಯು, ನೀರಿನಲ್ಲಿ ಗುಳ್ಳೆಗಳು ಎದ್ದಾಗ ನೋಡೋದಕ್ಕೆ ಸುಂದರವಾಗಿ ಕಾಣಿಸುತ್ತೆ, ಆದರೆ ಅದು ಜಾಸ್ತಿ ಹೊತ್ತು ಇರೋದಿಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ ಎಂದು ಮಾವಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡು ಫ್ಯಾಕ್ಟರಿಗೆ ಹೊರಟಳು. ಭವಾನಿಯು ಫ್ಯಾಕ್ಟರಿಗೆ ನಡೆದುಕೊಂಡು ಹೋಗುತ್ತಿದ್ದಳು. ಗೋಪಿಯು ಕಾರಿನಲ್ಲಿ ಬರುತ್ತಿದ್ದ. ತಕ್ಷಣವೇ ಭವಾನಿಯನ್ನು ನೋಡಿ ಅವಳ ಹತ್ತಿರ ಕಾರು ನಿಲ್ಲಿಸಿ, ಹಾಯ್ ಭವಾನಿ, ಫ್ಯಾಕ್ಟ್ರಿಗೆ ಹೋಗ್ತಿದ್ದೀಯಾ? ನಾನು ಫ್ಯಾಕ್ಟ್ರಿಗೆ ಹೋಗ್ತಿದ್ದೀನಿ, ಬಾ ನಾನು ಡ್ರಾಪ್ ಮಾಡ್ತೀನಿ ಎಂದು ಕರೆದ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ, ನೀವು ಹೋಗಿ ಎಂದಳು ಭವಾನಿ. ತಪ್ಪಾಗಿ ತಿಳ್ಕೊಳ್ಬೇಡ ಭವಾನಿ, ನಾನು ಓನರ್ ಅನ್ನೋ ಧಿಮಾಕ್ನಿಂದ ನಿನ್ನ ಕರೀತಾ ಇಲ್ಲ, ನಾನು ಹಳೆ ಗೋಪಿನೂ ಅಲ್ಲ, ತಪ್ಪಾಗಿ ನಡ್ಕೊಳ್ಳೋ ಸ್ವಭಾವನೂ ನನಗಿಲ್ಲ, ನನ್ನ ಮೇಲೆ ನಂಬಿಕೆ ಇದ್ದರೆ ಯು ಆರ್ ಮೋಸ್ಟ್ ವೆಲ್ಕಮ್, ಬಲವಂತ ಏನಿಲ್ಲ ಎಂದನು ಗೋಪಿ. ಭವಾನಿಯು ಕೆಲ ಸಮಯ ಯೋಚಿಸಿ ಕಾರಿನೊಳಗೆ ಹತ್ತಿ ಕುಳಿತಳು. ಗೋಪಿಯು ಭವಾನಿಯನ್ನು ಸೀದಾ ಪಾರ್ಕಿನಲ್ಲಿ ಕರೆತಂದನು. ತಕ್ಷಣವೇ ಭವಾನಿಯು, ನನ್ನ ಯಾಕಿಲ್ಲಿ ಕರ್ಕೊಂಡು ಬಂದೆ ಎಂದು ಕೇಳಿದಾಗ, ನಿನ್ನ ವಿಷಯ ಎಲ್ಲ ತಿಳಿದು ಮನಸ್ಸಿಗೆ ತುಂಬ ಬೇಜಾರಾಯಿತು, ಐ ಆಮ್ ಸಾರಿ, ನಿನ್ನ ಗಂಡ ಸತ್ತು ಎಂದು ಮಾತು ಮುಂದುವರಿಸುವ ಮುಂಚೆಯೇ ಭವಾನಿಯು, ಸಾರಿ ಸರ್, ನನ್ನ ಗಂಡ ಸತ್ತಿಲ್ಲ, ನನ್ನ ಪಾಲಿಗೆ ಅವರು ಇನ್ನೂ ಬದುಕಿದ್ದಾರೆ, ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಇದ್ದಾರೆ ಎನ್ನುವುದಕ್ಕೆ ನನ್ನ ತಾಳಿನೇ ಸಾಕ್ಷಿ ಎಂದಳು. ಗ್ರೇಟ್, ರಿಯಲಿ, ಗಂಡ ಸತ್ತೋದ ತಕ್ಷಣ ತಾಳಿ ಕಿತ್ತಾಕೋರು ಇರೋ ಈಗಿನ ಕಾಲದಲ್ಲಿ ನಿನ್ನಂತಹವರು ಬಹಳ ಅಪರೂಪ.
ನಿನ್ನ ಆತ್ಮಶಕ್ತಿಗೆ ನಾನು ನಿಜವಾಗ್ಲೂ ಮೆಚ್ತೀನಿ ಭವಾನಿ ಎಂದನು ಗೋಪಿ. ಅದೆಲ್ಲ ಇರಲಿ, ನಿಮ್ಗೆಷ್ಟು ಮಕ್ಕಳು ಎಂದು ಕೇಳಿದಳು. ಮಕ್ಕಳ, ನಾನಿನ್ನೂ ಮದುವೆನೇ ಆಗಿಲ್ಲ ಎಂದಾಗ ಯಾಕೆ ಎಂದು ಕೇಳಿದಳು ಭವಾನಿ. ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಿನ್ನಂಥ ಹುಡುಗಿನೇ ಮದುವೆ ಆಗಬೇಕು ಅಂತ ಹುಡುಕ್ತಾನೇ ಇದ್ದೀನಿ. ಇನ್ನೂ ಯಾರೂ ಸಿಗಲೇ ಇಲ್ಲ. ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೀನಿ ಎಂದನು. ಮಹೇಶನು ಮಾಲ್ ತೆಗೆದುಕೊಂಡು ಏಜೆಂಟ್ಗಳಿಗೆ ಸಪ್ಲೈ ಮಾಡೋದಕ್ಕೆ ಹೊರಟಿದ್ದಾಗ ಸಡನ್ನಾಗಿ ಪೊಲೀಸರು ಅವನ ಕಾರನ್ನು ಅಟ್ಯಾಕ್ ಮಾಡಿದರು. ತಕ್ಷಣವೇ ಗೋಪಿಯನ್ನು ಹಿಡಿದುಕೊಂಡು ಅರೆಸ್ಟ್ ಮಾಡಿದರು. ಅವನಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಚೆನ್ನಾಗಿ ಹೊಡೆದರು. ಅಷ್ಟರಲ್ಲಿ ಈ ವಿಷಯ ಕೇಳಿದ ಸುಶೀಲಾ ಹಾಗೂ ಗಾಯತ್ರಿ ಮತ್ತು ಗಾಯತ್ರಿ ಗಂಡ ಎಲ್ಲರೂ ಪೊಲೀಸ್ ಸ್ಟೇಷನ್ನಿಗೆ ಧಾವಿಸಿದರು. ಮಹೇಶನ ಮೈ ಮೇಲೆ ಬಿಸಿ ಎಣ್ಣೆ ಸುರಿದು ಬಾಯಿ ಬಿಡಿಸುವಂತೆ ಕಾನ್ಸ್ಟೇಬಲ್ಗೆ ಹೇಳಿದರು ಪೊಲೀಸರು. ಇನ್ಸ್ಪೆಕ್ಟರ್, ಆ ಸ್ಮಗ್ಲಿಂಗ್ ಕೇಸಲ್ಲಿ ಮಹೇಶ ಅಂತ ಇದ್ದಾನಲ್ಲ, ಅವನನ್ನ ಬಿಟ್ಬಿಡಿ. ನಿಮಗೆ ವಿಧಾನಸೌಧದಿಂದ ರೆಕಮೆಂಡ್ ಬೇಕಾ? ನಾವು ಅವರ ಕಡೆಯವರು. ಅವರ ಅಕ್ಕ, ಅವರ ಅಮ್ಮ, ನಾನು ಅವರ ಭಾವ ಎಂದು ಹೇಳಿಕೊಂಡನು ಗಾಯತ್ರಿ ಗಂಡ. ಓ, ನೀವು ಅವ್ರ ಕಡೆಯವರಾ? ತಳ್ಳೋ ಒಳಗಡೆ ಇವರನ್ನ. ನನ್ನ ಹತ್ರನೇ ಬಂತು ವಿಧಾನಸೌಧದಿಂದ ರೆಕಮೆಂಡ್ ಬೇಕಾ ಅಂತ ಹೇಳ್ತೀರಾ ಎಂದರು ಪೊಲೀಸ್ನವರು. ತಕ್ಷಣವೇ ಗಾಯತ್ರಿ ಗಂಡ ಅಲ್ಲಿಂದ ಮಾಯವಾದನು. ಸುಶೀಲಾ ಹಾಗೂ ಗಾಯತ್ರಿ, ಸರ್, ನಮ್ಮ ಮಗ ಯಾವ ತಪ್ಪನ್ನು ಮಾಡಿಲ್ಲ. ಅವನು ಸ್ಮಗ್ಲಿಂಗ್ ಕೆಲಸ ಎಲ್ಲ ಮಾಡೋದಿಲ್ಲ ಸರ್. ದಯವಿಟ್ಟು ಅವನನ್ನು ಬಿಟ್ಬಿಡಿ ಎಂದು ಬೇಡಿಕೊಂಡರು. ಹಾಗೆಲ್ಲ ಬಿಡೋದಕ್ಕಾಗೋದಿಲ್ಲ ಅಮ್ಮ. ಬೇಲ್ ತಂದ್ರೇ ಬಿಡ್ತೀನಿ ಎಂದು ಹೇಳಿದರು. ಸುಶೀಲಾ ಹಾಗೂ ಗಾಯತ್ರಿ ಮಹೇಶ್ನನ್ನು ನೋಡಿ, ನಿನ್ನ ಸಮಾಧಾನ ಮಾಡ್ಕೋ ಮಹೇಶ, ಹೇಗಾದರೂ ಮಾಡಿ ಇಲ್ಲಿಂದ ನಿನ್ನ ಬಿಡಿಸ್ಕೊಂಡು ಹೋಗ್ತೀವಿ ಎಂದು ಹೇಳಿ ಮನೆ ಕಡೆ ಹೊರಟರು. ಎಂದಿನಂತೆ ಭವಾನಿ ಆಫೀಸಿಗೆ ಹೊರಡಲು ತಯಾರಾಗಿ ಹೊರಟಿದ್ದಳು. ಅವಳನ್ನು ಅಡ್ಡಗಟ್ಟಿ ಸುಶೀಲಾ ಹಾಗೂ ಗಾಯತ್ರಿ, ನನ್ನ ಮಗ ಮಹೇಶನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರಮ್ಮ. ಅವನ್ನ ಸಾಯಿಸ್ಬಿಡ್ತಾರೆ. ಬೇಲ್ ಕೊಟ್ರೆ ಬಿಡ್ತಾರಂತೆ. ದಯವಿಟ್ಟು ಅವನನ್ನು ಬಿಡಿಸಮ್ಮ ಎಂದು ಕೇಳಿಕೊಂಡರು. ಹಳೆ ದ್ವೇಷನ ಮನಸ್ಸಲ್ಲಿಟ್ಕೊಳ್ದೆ ಇದೊಂದು ಉಪಕಾರ ಮಾಡು. ಆಯವರೆಗೂ ನೀನು ಹೇಳ್ದ ಕೇಳ್ಕೊಂಡಿರ್ತೀವಿ ಎಂದರು ಸುಶೀಲಾ. 1000 ಪೆಟ್ಟು ಬಿದ್ರೇನೆ ಒಂದು ಶಿಲೆ ಆಗೋದು. ಕುಡಿದು ಬಂದು ಗಲಾಟೆ ಮಾಡೋದ್ಕಿಂತ ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಬಿದ್ದಿರಲಿ, ಆವಾಗಲಾದರೂ ಬುದ್ಧಿ ಬರುತ್ತೆ ಎಂದು ಆಫೀಸಿಗೆ ಹೊರಟಳು. ಅಯ್ಯೋ ಪಾಪಿ, ನೀನು ಈ ಮನೆಗೆ ಬಂದ ತಕ್ಷಣ ಗಂಡನ ತಿನ್ಕೊಂಡೆ, ಈಗ ನನ್ನ ಮಗನ್ನ ತಿನ್ಕೋಬೇಕು ಅಂತ ಅಂತಿದೀಯಾ? ನಿನಗೆ ನಿಜವಾಗ್ಲೂ ಒಳ್ಳೆಯದಾಗಲ್ಲ ಎಂದು ಶಾಪ ಹಾಕಿದರು ಸುಶೀಲಾ. ತಕ್ಷಣವೇ ಸುಶೀಲಾ ಅವರ ಗಂಡ, ಈಗ ಅತ್ತು ಏನು ಪ್ರಯೋಜನ? ಅವತ್ತು ಭವಾನಿ ಮಹೇಶ ನಡೀತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಸೇರಿಕೊಂಡು ಅವಳಿಗೆ ಬೈದ್ರಿ. ಅವತ್ತು ಅವಳು ಹೇಳ್ದಾಗೆ ಮಹೇಶನ ಕಾಲು ಮುರಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿತ್ತಾ? ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಅನುಭವಿಸಲಿ ಬಿಡು ಎಂದು ಮನೆಯೊಳಗೆ ಹೋದರು. ಪ್ರತಿದಿನ ಗೋಪಿ ಭವಾನಿಯನ್ನು ಆಫೀಸಿಗೆ ಡ್ರಾಪ್ ಮಾಡುತ್ತಿದ್ದ. ಅದನ್ನು ಗಮನಿಸಿದ ಫ್ಯಾಕ್ಟರಿಯ ವರ್ಕರ್ಗಳು ತಮ್ಮಲ್ಲಿ ಗುಸುಗುಸು ಎಂದು ಮಾತನಾಡಿಕೊಳ್ಳಲು ಶುರು ಮಾಡಿದರು. ಸಮಯ ರಾತ್ರಿ 8 ಆಗಿತ್ತು. ಗೋಪಿ ಭವಾನಿಯನ್ನು ಅವಳ ಮನೆಯ ಹತ್ತಿರ ಡ್ರಾಪ್ ಮಾಡಿದ. ಬರ್ತೀನಿ ಭವಾನಿ, ಬಾ ಎಂದು ಅವಳನ್ನು ಮನೆಯ ಹತ್ತಿರ ಇಳಿಸಿ ಹೊರಟ. ಇದನ್ನೆಲ್ಲ ಗಮನಿಸಿದ ಶೀಲಾ ಹಾಗೂ ಗಾಯತ್ರಿ, ಯಾರೇ ಅವನು? ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ಕಳ್ಳ ಸಂಬಂಧ? ಎಲ್ಲಿ ಹೋಗಿದ್ದೆ ಎಂದು ಪ್ರಶ್ನಿಸಲು ಶುರು ಮಾಡಿದರು. ಇಂಥ ಅಸಂಬದ್ಧ ಪ್ರಶ್ನೆಗಳಿಗೆ ಉತ್ತರಿಸುವ ಅಗತ್ಯ ನನಗಿಲ್ಲ ಎಂದು ಭವಾನಿ ರೂಮಿನೊಳಗೆ ಹೋದಳು. ನನ್ನ ಗಂಡನ ಕೆಲಸಕ್ಕೆ ಸೇರಿಸಿದ್ರೆ ನಿನ್ನ ಆಟ ಏನು ನಡೆಯಲ್ಲ ಅಂತ ನೀನೇ ಕೆಲಸಕ್ಕೆ ಹೋಗ್ತಿರೋದು ಇದಕ್ಕೇನಾ ಎಂದಳು ಗಾಯತ್ರಿ. ಸಾಕ್ ನಿಲ್ಲಿಸಿ, ನಾಲಿಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ನೀವು ಅಂದ್ಕೊಂಡಿರೋ ಹಾಗೆ ನನಗೂ ಗೋಪಿಗೂ ಯಾವ ಸಂಬಂಧವೂ ಇಲ್ಲ. ನಾವು ಕಾಲೇಜ್ನಲ್ಲಿದ್ದಾಗಲೂ ಫ್ರೆಂಡ್ಸ್, ಈಗಲೂ ಫ್ರೆಂಡ್ಸ್ ಅಷ್ಟೇ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಎಂದಳು ಭವಾನಿ. ಅವನು ಸಾಯೋದು ಸತ್ತ, ಇವಳನ್ನು ಸಾಯಿಸದೆ ಬದುಕಿಸಿ ನಮ್ಮ ತಲೆ ಕಟ್ಟಿ ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿಬಿಟ್ಟ ಆ ಹಾಳಾದ ಶಂಕರ ಎಂದು ಬಾಯಿಗೆ ಬಂದಂತೆ ಮಾತನಾಡಿದಳು ಗಾಯತ್ರಿ. ಅವಳ ಮಾತನ್ನು ಕೇಳಿದ ಭವಾನಿಗೆ ಕೋಪ ಉಕ್ಕಿ ಬರುತ್ತದೆ. ತಕ್ಷಣವೇ ಗಾಯತ್ರಿ ಎಂದು ಜೋರಾಗಿ ಕೂಗಿ, ನನ್ನನ್ನು ಏನು ಬೇಕಾದರೂ ಅನ್ನು. ಇನ್ನೊಂದು ಮಾತು ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾಲ್ಗೆನ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್ ಎಂದು ರೂಮಿನತ್ತ ಹೋದಳು. ಗಾಯತ್ರಿಯ ಗಂಡ ಗೋಪಿ ಹಾಗೂ ಭವಾನಿಯ ಮೇಲೆ ರೌಡಿಗಳಿಂದ ಅಟ್ಯಾಕ್ ಮಾಡಿಸಿದ. ಆ ಗಲಾಟೆಯಲ್ಲಿ ಗಾಯತ್ರಿಯ ಗಂಡನಿಗೆ ಬಲವಾಗಿ ಪೆಟ್ಟು ಬಿದ್ದಿತು. ತಕ್ಷಣವೇ ಅವನನ್ನು ಭವಾನಿ ಹಾಗೂ ಗೋಪಿ ಹಾಸ್ಪಿಟಲ್ಗೆ ಸೇರಿಸಿದರು. ವಿಷಯ ತಿಳಿದ ಮನೆಯವರೆಲ್ಲರೂ ಅಲ್ಲಿಗೆ ಧಾವಿಸಿದರು. ಡಾಕ್ಟರ್ ಬಂದು ಪೇಷಂಟ್ಗೆ ತುಂಬ ಬ್ಲಡ್ ಹೋಗ್ಬಿಟ್ಟಿದೆ,
ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಟಾಕ್ ಇಲ್ಲ. ನೀವು ಯಾರಾದರೂ ಕೊಟ್ಟರೆ ಅವರನ್ನು ಉಳಿಸಿಕೊಳ್ಳಬಹುದು ಎಂದರು. ತಕ್ಷಣ ಸುಶೀಲಾ ಅವರು, ಗಾಯತ್ರಿ, ನಿಂದು ನಿನ್ನ ಗಂಡಂದು ಒಂದೇ ಬ್ಲಡ್ ಗ್ರೂಪ್ ಅಲ್ವೇನಮ್ಮ, ನೀನೇ ಕೊಡು ಎಂದಾಗ, ಏನಮ್ಮ ನೀನು, ಮೊದಲೇ ನಾನು ಅನಿಮಿಕ್ ಆಗಿದ್ದೀನಿ, ನನ್ನ ಬಾಡಿಲಿ ಬ್ಲಡ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಅಂಥದ್ರಲ್ಲಿ ನನ್ನ ಬ್ಲಡ್ ಕೊಡು ಅಂತೀಯಲ್ಲ, ಇರೋ ರಕ್ತನೆಲ್ಲ ಕೊಟ್ಟು ನನ್ನ ಸಾಯಿ ಅಂತೀಯಾ ಎಂದಳು ಗಾಯತ್ರಿ. ಡಾಕ್ಟರ್, ನಮ್ಮ ಹತ್ರ ಯಾರ ಹತ್ರನೂ ಬ್ಲಡ್ ಇಲ್ಲ, ನೀವೇ ಹೇಗಾದರೂ ಮಾಡಿ ಸಹಾಯ ಮಾಡಿ ಎಂದರು ಸುಶೀಲಾ. ಇದರಲ್ಲಿ ನಾನು ಮಾಡೋದು ಏನಿದೆ, ಎಲ್ಲ ನಿಮ್ಮ ದುರಾದೃಷ್ಟ ಅಷ್ಟೇ ಎಂದು ಡಾಕ್ಟರ್ ಹೊರಟಾಗ ತಕ್ಷಣ ಭವಾನಿ, ಡಾಕ್ಟರ್, ನಾನು ಬ್ಲಡ್ ಕೊಡ್ತೀನಿ, ನಂದು ಅದೇ ಬ್ಲಡ್ ಗ್ರೂಪ್, ದಯವಿಟ್ಟು ಅವ್ರ ಪ್ರಾಣ ಉಳಿಸಿ ಎಂದಳು. ಬ್ಲಡ್ ಕೊಡೋದಕ್ಕೆ ಎಲ್ಲ ರೀತಿಯ ಅರೇಂಜ್ ಆಯಿತು. ಗಾಯತ್ರಿಯು, ನನ್ನ ಗಂಡನ ಮೈಯಲ್ಲಿ ಇವಳ ಕೆಟ್ಟ ರಕ್ತ ಹರಿಯೋದು ಬೇಡ ಎಂದಳು. ಭವಾನಿಯ ಮಾವಯ್ಯ ಅವರು ತಕ್ಷಣ ಅವಳಿಗೆ ಬೈದು ಸುಮ್ಮನಾಗಿಸಿದರು. ಗಾಯತ್ರಿ ಗಂಡ ಹಾಸ್ಪಿಟಲಿಂದ ಮನೆಗೆ ಬಂದ ನಂತರ ತನ್ನ ಬಟ್ಟೆ ಬ್ಯಾಗನ್ನು ತೆಗೆದುಕೊಂಡು, ಮಕ್ಕಳ ಬನ್ನಿ ಇಲ್ಲಿ ಎಂದು ತನ್ನ 2 ಮಕ್ಕಳನ್ನು ಕರೆದ. ಜೊತೆಗೆ, ಗಾಯತ್ರಿ ಗಾಯತ್ರಿ ಬೇಗ ಬಾ ಎಂದನು. ಸುಶೀಲಾ ಅವರು, ಇದೇನಳಿ ಅಂದರೆ, ಬಟ್ಟೆ ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟಿದ್ದೀರಾ ಎಂದು ಕೇಳಿದರು. ಈ ಮನೆಗೂ ನಮಗೂ ಇವತ್ತಿಗೆ ಋಣ ಮುಗೀತು ಅತ್ತೆ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಎಂದನು ಗಾಯತ್ರಿ ಗಂಡ. ಕೈಯಲ್ಲಿ ಕಾಸಿಲ್ಲ, ದುಡಿಯೋ ಕೆಲಸ ಇಲ್ಲ, ಹೊಟ್ಟೆಗೇನು ಮಾಡ್ತೀರಾ ಎಂದು ಸುಶೀಲಾ ಅವರು ಕೇಳಿದಾಗ, ನಾನೇನಾದರೂ ಮಾಡ್ತೀನಿ, ಕೊನೆಗೆ ಸುಡ್ಗಾಡಿಗೆ ಹೋಗ್ತೀನಿ ಎಂದನು ಗಾಯತ್ರಿ ಗಂಡ. ನನಗೆ ಅಂಥ ಗತಿ ಇನ್ನೂ ಬಂದಿಲ್ಲ, ನಾನು ಬರೋದಿಲ್ಲ ಎಂದಳು. ಬರೋದಿಲ್ವಾ ನೀನು? ಹಾಗಾದರೆ ನಾನು ಕಟ್ಟಿರೋ ತಾಳಿನ ಬಿಚ್ಕೊಡು, ಗಂಡ ಬಿಟ್ಟೋಳು ಅಂತ ಜನ ಹುಗಿಯುತ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡು ನಿನ್ನ ಅಮ್ಮನ ಮನೆಯಲ್ಲೇ ಬಿದ್ದಿರು. ನೀನು ಹೆಂಡತಿ ಏನೇ, ತಾಳಿ ಕಟ್ಟಿದ ಗಂಡ ಸಾಯುವ ಸ್ಥಿತಿಯಲ್ಲಿದ್ದಾಗ ಒಂದು ಹನಿ ರಕ್ತ ಕೊಡೋದಕ್ಕೆ ಹಿಂಜರಿದವಳು. ನಿನಗ್ಯಾಕೆ ಬೇಕು ತಾಳಿ ಗಂಡ? ಆ ದೇವತೆ ಭವಾನಿ ರಕ್ತ ಕೊಡದೆ ಹೋಗಿದ್ರೆ ನಿನ್ನ ತಾಳಿಯನ್ನು ಕಿತ್ತಾಕಿರೋರು, ಅರಿಶಿನ ಕುಂಕುಮನ ಅಳಿಸಿರೋರು, ನಿನ್ನ ಮುತ್ತೈದೆ ಭಾಗ್ಯನೇ ಹೋಗ್ತಾ ಇತ್ತು. ಮರ್ಯಾದೆಯಿಂದ ನನ್ನ ಜೊತೆ ಬರ್ತೀಯೋ ಇಲ್ಲ ನಾನು ಕಟ್ಟಿರೋ ತಾಳಿನ ಕಿತ್ಕೊಳ್ಳ ಎಂದು ಕುತ್ತಿಗೆಗೆ ಕೈ ಹಾಕಿದ. ಇದು ಗಂಡ ಹೆಂಡತಿ ವಿಷಯ, ಇದಕ್ಕೆ ಯಾರೂ ತಲೆ ಹಾಕಬೇಡಿ ಎಂದನು ಗಾಯತ್ರಿ ಗಂಡ. ಬೇಡ ರೀ, ದಯವಿಟ್ಟು ನನ್ನ ತಾಳಿ ಮಾತ್ರ ಕಿತ್ತು ಹಾಕಬೇಡಿ. ಒಂದು ಹೆಣ್ಣಿಗೆ ತನ್ನ ಗಂಡನೇ ಸರ್ವಸ್ವ ಅಂತ ನನಗಿವಾಗ ಅರ್ಥ ಆಯಿತು. ನಾನು ನನ್ನ ಮಕ್ಕಳು ಇಬ್ಬರು ಈಗಲೇ ನಿಮ್ಮ ಜೊತೆ ಬರ್ತೀವಿ. ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಬಾರ್ದು. ನಡೀರಿ, ಹೊರಟು ಹೋಗೋಣ, ನಡೆಯಿರಿ. ಭವಾನಿಯ ಹತ್ರ ಹೋಗಿ, ಅದಕ್ಕೆ ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ನಮ್ಮ ಅಮ್ಮನ ಮಾತು ಕೇಳಿಕೊಂಡು ನಿಮಗೆ ಅನ್ಬಾರ್ದ ಮಾತುಗಳನ್ನೆಲ್ಲ ಆಡ್ಬಿಟ್ಟೆ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡಿ ಅದಕ್ಕೆ ಎಂದಳು ಗಾಯತ್ರಿ. ಛೇ ಹಾಗೆಲ್ಲ ಮಾತಾಡಬೇಡಮ್ಮ, ನಿನ್ನ ಗಂಡನಿಗೆ ಕೆಲಸ ಸಿಗೋವರೆಗೂ ನಿನ್ನ ಮಕ್ಕಳು ನನ್ನ ಜೊತೆಯಲ್ಲೇ ಇರಲಿ, ದಯವಿಟ್ಟು ಇಲ್ಲ ಅನ್ಬೇಡ ಎಂದಳು ಭವಾನಿ. ಏನಳಿ ಅಂದರೆ, ನಿಮಗೆ ಕುಡಿಯೋಕೆ ದುಡ್ಡು ಕೊಡ್ತಾ ಇದ್ದ ಈ ಅತ್ತೆ ಇವಾಗ ಬೇಡವಾಗೋದ್ಲಾ ಎಂದರು ಸುಶೀಲಾ. ನೋಡಿ ಅತ್ತೆ, ಈಗಲೂ ಕಾಲ ಮಿಂಚಿಲ್ಲ, ಈಗಲಾದರೂ ಬದಲಾಗಿ ಭವಾನಿ ಹತ್ರ ಕ್ಷಮೆ ಕೇಳಿ, ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಎಂದನು ಗಾಯತ್ರಿ ಗಂಡ. ಯಾರ ಮಾತನ್ನು ಲೆಕ್ಕಿಸದೆ ಒಳಗೆ ಹೋದರು ಸುಶೀಲಾ ಅವರು. ನಾವಿನ್ನು ಬರ್ತೀವಿ ಎಂದು ಹೇಳಿ ಗಾಯತ್ರಿ ಹಾಗೂ ಅವಳ ಗಂಡ ಹೊರಟರು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.